ಗಾಲಿ ಜನಾರ್ದನ ರೆಡ್ಡಿ ಅವರು ವಿಧಾನಸಭಾ ಅಧಿವೇಶನದಲ್ಲಿ ನವಲಿ ಜಲಾಶಯ ಹಾಗೂ ಇನ್ನಿತರ 3 ಸಮಾನಾಂತರ ಜಲಾಶಯಗಳ ನಿರ್ಮಾಣದ ಕುರಿತು ಪ್ರಸ್ತಾಪಿಸಿದರು. ಪ್ರತಿ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ನವಲಿ ಜಲಾಶಯದ ನಿರ್ಮಾಣಕ್ಕಾಗಿ 1,000 ಕೋಟಿ ರೂಪಾಯಿ ಅನುದಾನ ಘೋಷಿಸುತ್ತಿದ್ದಾರೆ. ಆದರೆ ದುಃಖಕರ ಸಂಗತಿ ಏನೆಂದರೆ ಇಂದಿಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆರಂಭವಾಗಿಲ್ಲ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ಆಂಧ್ರಪ್ರದೇಶದಲ್ಲಿ ನಮ್ಮ ಎನ್ಡಿಎ ಸರ್ಕಾರವಿದೆ. ನಮ್ಮ ಪಕ್ಷದ ನಾಯಕರೆಲ್ಲರೂ ಸೇರಿ ಆಂಧ್ರಪ್ರದೇಶ ಸರ್ಕಾರವನ್ನ ಮನವೊಲಿಸಲು ಸಿದ್ಧರಾಗಿದ್ದೇವೆ. ಇದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಸೇರಿ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರವನ್ನ ಮನವೊಲಿಸಲಿ ಎಂದು ಶಾಸಕರು ಮನವಿ ಮಾಡಿದರು. 3 ರಾಜ್ಯಗಳು ಪರಸ್ಪರ ಸಹಕಾರದ ಮನೋಭಾವದಿಂದ ಒಂದಾಗಿ ಮುಂದೆ ಬಂದರೆ ನವಲಿ ಜಲಾಶಯದ ಜೊತೆಗೆ ಇನ್ನು 3 ಸಮಾನಾಂತರ ಜಲಾಶಯಗಳನ್ನು ನಿರ್ಮಿಸಿ ಒಟ್ಟು 50 ಟಿಎಂಸಿ ನೀರನ್ನ ಉಳಿಸಲು ಸಾಧ್ಯವಾಗುತ್ತದೆ. ಈ ನೀರು ಈ ಭಾಗದ 4 ಜಿಲ್ಲೆಗಳಿಗೂ ಕುಡಿಯಲು, ಕೃಷಿಗೆ ಮತ್ತು ಕೈಗಾರಿಕೆಗೆ ಜೀವನಾಡಿಯಾಗಲಿದೆ. ನವಲಿ ಜಲಾಶಯ ಮತ್ತು ಅದರೊಂದಿಗೆ ಮಾಡುವ 3 ಜಲಾಶಯಗಳ ನಿರ್ಮಾಣದಿಂದ ಆ ಭಾಗದ ಹಿಂದುಳಿದ 4 ಜಿಲ್ಲೆಗಳು ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯ ದಾರಿಯಲ್ಲಿ ಸಾಗಲಿವೆ ಎಂದು ತಿಳಿಸಿದರು. ನವಲಿ ಜಲಾಶಯದ ಬಗ್ಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಅಂದರೆ ಕಳೆದ 2 ವರ್ಷ ಬಡ್ಜೆಟಲ್ಲೂ ಕೂಡ 1,000 ಕೋಟಿ ಹಣ ಸೀಮಿತ ಮಾಡಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ನಾನೊಂದು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದು, ತೆಲಂಗಾಣ ರಾಜ್ಯದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಇದೆ. ಅಲ್ಲಿ ಆ ಮುಖ್ಯಮಂತ್ರಿಗಳನ್ನ ತಾವು ಕನ್ವಿನ್ಸ್ ಮಾಡಿ ಮೀಟಿಂಗ್ಗೆ ಕರೆಸಿದರೆ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಅಶೋಕ್ ಅವರು, ಪ್ರತಿಪಕ್ಷ ನಾಯಕರು, ನಾವೆಲ್ಲರೂ ಕೂಡ BJP ಪಕ್ಷದ ಕಡೆಯಿಂದ ಅಲ್ಲಿ ಆಂಧ್ರದಲ್ಲಿ ಕೂಡ NDA ಸರ್ಕಾರ ಇರೋ ಕಾರಣ ಚಂದ್ರಬಾಬು ನಾಯ್ಡು ಅವ್ರನ್ನ ಕೂಡ ಕನ್ವಿನ್ಸ್ ಮಾಡೋದ್ರ ಮೂಲಕ ನವಲಿ ಜಲಾಶಯ ಯಾವುದೇ ಕಾರಣಕ್ಕೂ ಅದು ಆಗಲೇಬೇಕು. ನಾಟ್ ಓನ್ಲಿ ನವಲಿ ಜಲಾಶಯ, ಇನ್ನು 3 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ಇದೆ ಅಣ್ಣ. ನಾನು ನಿಮಗೆ ಅದನ್ನು ತೋರಿಸ್ತೀನಿ, ನಾನು ಆ ಡೀಟೇಲ್ಸ್ ಕೂಡ ಕೊಡ್ತೀನಿ. ನವಲಿ ಜಲಾಶಯದ ಜೊತೆಯಲ್ಲಿ ಇನ್ನೊಂದು 3 ಅಂದರೆ ಒಟ್ಟಾರೆ 4 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ನಾವು ಕಟ್ಟೋದ್ರ ಮೂಲಕ ಒಂದು 50 TMC ನೀರನ್ನು ಉಳಿತಾಯ ಮಾಡಿಕೊಂಡ್ರೆ ಆ 4 ಜಿಲ್ಲೆಗಳಿಗೆ ರೈತರಿಗೆ ಬೇಸಾಯಕ್ಕೂ ಕುಡಿಯೋ ನೀರಿಗೂ ಎರಡಕ್ಕೂ ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ತಕ್ಷಣ ಅಂದರೆ ಇದನ್ನು ಡಿಲೇ ಮಾಡ್ದೇನೆ ಒಂದು ಕಡೆ ತಾವು ಹೇಳಿದಾಗೆ ಡ್ಯಾಮು ಈ ಬಾರಿ 2ನೇ ಬೆಳೆ ಸ್ಟಾಪ್ ಮಾಡಿ ಡ್ಯಾಮ್ ಸಂಪೂರ್ಣ 39 ಗೇಟ್ಗಳು ಕೂಡ ರೆಡಿ ಮಾಡೋದಕ್ಕೆ ಬೇರೆ ರಾಜ್ಯಗಳು ಕೊಡದೆ ಹೋದರೂ ಕೂಡ ತಾವು ಆ ಹಣ ಖರ್ಚು ಮಾಡಲಿಕ್ಕೆ ಮುಂದಾಗಿದ್ದು ನಿಜವಾಗ್ಲೂ ಕೂಡ ಇಡೀ ದೇಶನೇ ಅಪ್ರಿಷಿಯೇಟ್ ಮಾಡುತ್ತೆ. ಇದು ಕೇವಲ 4 ಜಿಲ್ಲೆಗಳೆಲ್ಲ, ಕರ್ನಾಟಕ ರಾಜ್ಯ ಎಲ್ಲ, ಇಡೀ ದೇಶ ಅಪ್ರಿಷಿಯೇಟ್ ಮಾಡುತ್ತೆ ತಮ್ಮನ್ನು. ಜೊತೆಗೆ ನವಲಿ ಜಿಲ್ಲೆ ಹೋದರೂ ಕೂಡ ತಾವು ಆ ಹಣ ಖರ್ಚು ಮಾಡಲಿಕ್ಕೆ ಮುಂದಾಗಿದ್ದು ನಿಜವಾಗ್ಲೂ ಕೂಡ ಇಡೀ ದೇಶನೇ ಅಪ್ರಿಷಿಯೇಟ್ ಮಾಡುತ್ತೆ. ಇದು ಕೇವಲ 4 ಜಿಲ್ಲೆಗಳೆಲ್ಲ, ಕರ್ನಾಟಕ ರಾಜ್ಯ ಎಲ್ಲ, ಇಡೀ ದೇಶ ಅಪ್ರಿಷಿಯೇಟ್ ಮಾಡುತ್ತೆ ತಮ್ಮನ್ನು. ಜೊತೆಗೆ ನವಲಿ ಜಲಾಶಯದ ಜೊತೆಗೆ ಇನ್ನೂ 3 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ತಾವು ಕಟ್ಬಿಟ್ರೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಆ 4 ಜಿಲ್ಲೆಗಳು ಕೂಡ ಆ ಹಿಂದುಳಿದ ಜಿಲ್ಲೆಗಳ ಪಟ್ಟಿಯಿಂದ ಹೊರಬಂದು ಇವತ್ತು ಇಡೀ ದಕ್ಷಿಣ ಕರ್ನಾಟಕ, ಕರಾವಳಿ ಎಲ್ಲದಕ್ಕೂ ಯಾವುದೇ ಜಿಲ್ಲೆಗಳಿಗೂ ನಾವು ಕಡಿಮೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಆ 4 ಜಿಲ್ಲೆಗಳು ಕೂಡ ಬರುತ್ತೆ ಅಂತ ಹೇಳಿ ದಯಮಾಡಿ ತಾವು ತಕ್ಷಣ ತಾವು ನಾಳೆಯಿಂದನೇ ಆ ನವಲಿ ಜಲಾಶಯದ ಬಗ್ಗೆ ಮತ್ತು ಇನ್ನೊಂದು 3 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ಬಗ್ಗೆ ತಾವು ಕ್ರಮ ಕೈಗೊಳ್ತೀರಂತೇಳಿ ನಾನು ನಂಬಿದ್ದೇನೆ.